ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಚೈತ್ರ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತು ದಿನದ ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆನೇ ಒಂದು ಆರೋಗ್ಯಕರವಾದ ಒಂದು ಜ್ಯೂಸ್ನ ಮಾಡಿ ಕುಡಿದು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಬಾಳೆ ದಿಂಡಿನ ಜ್ಯೂಸ್ನ ಮಾಡ್ಕೊಳ್ಳಿಕ್ಕೆ ಅಂತೇಳಿ ಬಾಳೆ ದಿಂಡನ್ನ ಸಣ್ಣದಾಗಿ ಹೆಚ್ಚಿ ಜಾರ್ಗೆ ಹಾಕೋತಾ ಇದ್ದೀನಿ, ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಇದು ತುಂಬ ಸಿಂಪಲಾಗಿ ಮಾಡ್ಕೊಬೋದು, ಜೊತೆಗೆ ಅಷ್ಟೇ ಒಂದು ಆರೋಗ್ಯಕರವಾದ ಪ್ರಯೋಜನಗಳು ಕೂಡ ಇದೆ ಅಂತಲೂ ಹೇಳ್ಬೋದು. ಈ ಒಂದು ಜ್ಯೂಸ್ನ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿಯೋದ್ರಿಂದ ನಿಮಗೆ ನಿಮ್ಮ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ಮತ್ತು ವೆಯ್ಟ್ ಲಾಸ್ ಮಾಡೋರಿಗಂತೂ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದರಲ್ಲಿ ತುಂಬಾ ಒಂದು ಫೈಬರ್ ಕಂಟೆಂಟ್ ಇರೋದ್ರಿಂದ ನಿಮ್ಮ ವೆಯ್ಟ್ ಲಾಸ್ ಜರ್ನಿಗೂ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಕಿಡ್ನಿನಲ್ಲಿ ಸ್ಟೋನ್ ಇರೋರು ಕೂಡ ಇದನ್ನು ವಾರಕ್ಕೆ ಒಂದು 3 ಬಾರಿ ಆದರೂ ಕುಡಿಯೋದ್ರಿಂದ ಅದು ಕೂಡ ನಿಮಗೆ ಕಡಿಮೆ ಆಗುತ್ತೆ. ಸೊ ಇದನ್ನು ನೀವು ಕೂಡ ಟ್ರೈ ಮಾಡಿ, ಅಟ್ಲೀಸ್ಟ್ ವಾರಕ್ಕೊಮ್ಮೆ ಆದರೂ ಈ ಒಂದು ಜ್ಯೂಸ್ನ ಕುಡಿಯೋದಕ್ಕೆ ಪ್ರಯತ್ನ ಪಡಿ. ಬರೀ ಜ್ಯೂಸ್ ಅಷ್ಟೇ ಅಲ್ಲದೆ ಇದನ್ನು ಒಂದು ಪಲ್ಯನೂ ಕೂಡ ನೀವು ಮಾಡ್ಕೊಬೋದು. ಹುರುಳಿಕಾಳು ಏನು ಬರುತ್ತೆ ಅದ್ರ ಒಟ್ಟಿಗೆ ನೀವು ಇದನ್ನು ಕೂಡ ಹೆಚ್ಚಿ ಹಾಕಿ ಪಲ್ಯ ಮಾಡಿ ತಿನ್ನೋದ್ರಿಂದ ತುಂಬಾ ಒಂದು ಎನರ್ಜಿ ಆಗಿರುತ್ತೆ ಅಂತಲೇ ಹೇಳ್ತೀನಿ. ಸೊ ನೋಡ್ತಾ ಇರ್ಬೋದು, ಜ್ಯೂಸ್ ಎಲ್ಲ ತೆಗೆದಿದ್ದಾಯಿತು. ನಾನೇನಂತ ಹೇಳಿದ್ರೆ ಅದನ್ನೆಲ್ಲ ಸ್ವಲ್ಪ ಅದು ಶೋಧಿಸ್ಕೊಂಡ್ಬಿಡ್ತೀನಿ, ಅದು ಬಾಯಿಗೆ ಸಿಕ್ಕಿದ್ರೆ ಕುಡಿಯೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ನಿಂಬೆ ರಸನ ಹಾಕಿ ಕುಡಿಯೋದ್ರಿಂದ ಇನ್ನೂ ತುಂಬ ಒಂದು ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಸೊ ಕುಡಿದಿದ ನಂತರ ಇವಾಗ ಒಂದು ದೋಸೆ ರೆಡಿ ಮಾಡೋಣ ಅಂತ ಹೇಳಿ ದೋಸೆ ಬ್ಯಾಟರ್ ರೆಡಿ ಮಾಡಲಿಕ್ಕೆ ಎಲ್ಲ ತರಕಾರಿಗಳನ್ನೂ ಕೂಡ ಹೆಚ್ಚಿ ರೆಡಿ ಮಾಡ್ಕೊಂಡಿದ್ದಾಯಿತು. ಅದ್ರ ಒಟ್ಟಿಗೆ ಯಾವಾಗಲೂ ಬರೀ ಪಲ್ಯ ಅಂತಲೇ ಹೇಳಿದ್ರೆ ಮಕ್ಕಳಿಗೆ ಬೋರ್ ಆಗುತ್ತೆ. ಅದಕ್ಕೋಸ್ಕರ ಜಾಮ್ ಟೊಮೊಟೊನ ಹಾಕಿ ಶುಂಠಿ ಮತ್ತು ಬೆಳ್ಳುಳ್ಳಿನ ನೀರಿನಲ್ಲಿ ಹಾಕಿ ಬೇಯಕ್ಕೆ ಇಡ್ತಾಯಿದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ ಮನೆಯಲ್ಲೇ ಒಂದು ಹೋಮ್ ಮೇಡ್ ಸಾಸ್ನ ರೆಡಿ ಮಾಡೋಣ ಅಂತ ಹೇಳಿ. ಸೊ ಅದನ್ನು ಬೇಯಕ್ಕೆ ಇಟ್ಬಿಟ್ಟು ಈ ಕಡೆ ಒಂದು ಪೌಡ್ರನ್ನ ಮಾಡ್ಕೊತಾ ಇದ್ದೀನಿ, ಓಟ್ಸ್ ಪೌಡ್ರನ್ನ ಮಾಡ್ಕೊತಾ ಇದ್ದೀನಿ. ಅದು ಪೌಡ್ರ್ ಮಾಡಿಟ್ಬಿಟ್ಟು ಇದು ಏನು ನಾನು ಬೇಯಿಸ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಜಾಮ್ ಟೊಮೊಟೊ ಅದನ್ನು ಆರ್ಲಿಕ್ಕೆ ಇಡ್ತಾ ಇದ್ದೀನಿ. ಇನ್ನೊಂದು ಕಡೆ ನಾನು ದೋಸೆ ಬ್ಯಾಟರ್ಗೆ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ 1 ಕಪ್ಪಷ್ಟು, ಮತ್ತು ಅದೇನು ಪೌಡ್ರು ಮಾಡ್ಕೊಂಡಿದ್ದೆ ಓಟ್ಸ್ ಪೌಡರು ಅದನ್ನು ಕೂಡ ಹಾಕಿ ನೀರು ಹಾಕಿ ಇವಾಗ ಒಳ್ಳೆ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ನೀವು ಬೇಕಾದರೆ ಅದನ್ನು ಕೈಯಲ್ಲೂ ಕೂಡ ನೀವು ಕಲಿಸ್ಕೊಬೋದು, ಏಕೆಂದರೆ ಸ್ವಲ್ಪ ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಆಮೇಲೆ ಅದನ್ನು ಕೈಯಲ್ಲೂ ಕೂಡ ನೀಟಾಗಿ ಕಲಿಸ್ಕೊಂಡೆ. ಈಗ ಒಂದೊಂದೇ ತರಕಾರಿಗಳನ್ನ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಮತ್ತು ರೆಡ್ ಬೆಲ್ ಪೆಪ್ಪರು, ಯೆಲ್ಲೋ ಮತ್ತು ಗ್ರೀನ್ ಕ್ಯಾಪ್ಸಿಕಮ್ ಎಲ್ಲನೂ ಕೂಡ ಹಾಕೋತಾ ಇದ್ದೀನಿ. ಸೌತೆಕಾಯಿನೂ ಕೂಡ ತುರಿದು ಇಟ್ಕೊಂಡಿದ್ದೆ. ಒಂದೇನು ಮಾಡ್ಬೋದು ಅಂತ ಹೇಳಿದ್ರೆ ನೀವು ಹೆಚ್ಚು ಕೂಡ ಹಾಕೋಬೋದು, ಆದರೆ ನಾನಿಲ್ಲಿ ಎಲ್ಲನೂ ತುರಿದು ಹಾಕೋತಾ ಇದ್ದೀನಿ. ಏಕೆಂದರೆ ಮಕ್ಕಳು ಬಾಯಿಗೆ ಸಿಕ್ತು ಅಂತ ಹೇಳಿದ್ರೆ ಮಕ್ಕಳು ಸ್ವಲ್ಪ ಇಷ್ಟಪಡಲ್ಲ. ನಮ್ಮ ಮನೆಯಲ್ಲೂ ಕೂಡ ಅದೇ ಪ್ರಾಬ್ಲಮ್ಮು. ಹಾಗಾಗಿ ನೀಟಾಗಿ ನಾನು ತುರಿದಿರೋದ್ರಿಂದ ಅದು ಒಂಥರ ಪೇಸ್ಟ್ ರೀತಿ ನಮಗೆ ಬರುತ್ತೆ. ಸೊ ನಿಮಗೆ ಇಷ್ಟವಾದ ತರಕಾರಿಗಳನ್ನೂ ಕೂಡ ನೀವು ಸೇರಿಸ್ಕೋಬೋದು. ಎಲ್ಲನೂ ಹಾಕಿದ ನಂತರ ಇವಾಗ ಒಂದು 2ರಿಂದ 3 ಮೊಟ್ಟೆನೂ ಕೂಡ ಹಾಕೋತಾ ಇದ್ದೀನಿ. ನೀವು ವೆಜಿಟೇರಿಯನ್ ಆದರೆ ಮೊಟ್ಟೆನ ಇಲ್ಲಿ ನೀವು ಸ್ಕಿಪ್ ಮಾಡ್ಬೋದು, ಬಟ್ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಮತ್ತು ಸಾಲ್ಟ್ನ ಹಾಕೊತಾ ಇದ್ದೀನಿ. ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಡ್ತು ಅಂತ ಹೇಳಿದ್ರೆ ಒಂದು ಆರೋಗ್ಯಕರವಾದ ದೋಸೆ ಬ್ಯಾಟರು ಇಮ್ಮಿಡಿಯೇಟಾಗಿ ನಾವು ರೆಡಿ ಮಾಡ್ಕೊಂಡು ಬಿಡ್ಬೋದು. ಸೊ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಒಂದು ಹೆಲ್ತಿಯಾಗೂ ಕೂಡ ಇರುತ್ತೆ. ಎಲ್ಲ ತರಕಾರಿಗಳನ್ನೂ ಹಾಕಿರೋದ್ರಿಂದ ತುಂಬಾ ಹೆಲ್ತಿಯಾಗಿರುತ್ತೆ. ಮಕ್ಳುಗಳಿಗೆ ಗೊತ್ತೇ ಆಗಲ್ಲ ಇದೆಲ್ಲ ತರಕಾರಿ ಹಾಕಿದಾರ ಅಂತ. ನಾವು ತುರಿದು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬಂದಿತ್ತು ದೋಸೆನೂ ಕೂಡ. ನೀವು ಕೂಡ ಟ್ರೈ ಮಾಡಿ, ಇದನ್ನು ಮಕ್ಕಳಿಗೆ ಮಿಸ್ ಮಾಡ್ಕೊಬೇಡಿ, ಮಾಡಿಕೊಡಿ ಆಯಿತಾ. ಇವಾಗ ನಾನು ಸ್ವಲ್ಪ ಖಾರಕ್ಕೆ ಅಂತ ಹೇಳಿ ಚಿಲ್ಲಿ ಪೌಡರ್ನು ಕೂಡ ಹಾಕ್ಕೊಂಡೆ ಕೊನೆಯದಾಗಿ. ಆ ದೋಸೆ ಬ್ಯಾಟರ್ ರೆಡಿ ಆದ ಕೂಡಲೇ ಅದನ್ನೊಂದು ಕಡೆ ತೆಗೆದಿಟ್ಬಿಟ್ಟು ಜಾಮ್ನ ನಾನು ಇಲ್ಲಿ ಸಾಸ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಅದನ್ನೆಲ್ಲ ರುಬ್ಕೊಂಡು ಸ್ವಲ್ಪ ಅದನ್ನು ಶೋಧಿಸ್ಕೋತಾ ಇದ್ದೀನಿ. ಅದು ಟೊಮೆಟೊದು ಏನು ಸಿಪ್ಪೆ ಅದನ್ನೆಲ್ಲ ಬಂದುಬಿಡುತ್ತಲ್ವ, ಅದಕ್ಕೋಸ್ಕರ ನೀಟಾಗಿ ಶೋಧಿಸ್ಕೋತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಸಾಸು ತುಂಬ ಒಂಥರ ಸಾಫ್ಟಾಗಿ ಬರುತ್ತೆ. ನಿಮಗೆ ಅಂಗಡಿನಲ್ಲೇ ನಾವು ತಂದಿದ್ದೀವಿ ಅನ್ನುವಷ್ಟು ಮಟ್ಟಕ್ಕೆ ನೀಟಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಶೋಧಿಸ್ಕೊಂಡೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಖಾರಕ್ಕೆ ಅಂತ ಹೇಳಿ ಚಿಲ್ಲಿ ಪೌಡರ್ನ ಹಾಕೋಬೇಕಾಗುತ್ತೆ. ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು. ನಾವೇನೋ ಅಂಗಡಿನ ತಂದಿದ್ದೀವೇನೋ ಅನ್ನೋ ರೀತಿಲೇ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ. ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರು ಮತ್ತು ಕಲ್ಸಕ್ಕರೆ ಬರುತ್ತಲ್ವ, ಸೊ ಆ ಪೌಡ್ರ್ ಹಾಕಿ ನೀಟಾಗಿ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಏನಂತ ಹೇಳಿದ್ರೆ ಇದು ವಿನಿಗರ್ ಬರುತ್ತಲ್ವ, ಸೊ ಅದನ್ನು ಇವಾಗ ಫೈನಲ್ ಆಗಿ ಹಾಕಿಬಿಟ್ಟು ಒಂದು ಮಿಕ್ಸ್ ಕೊಟ್ಬಿಟ್ರೆ ಒಂದು ಟೇಸ್ಟಿಯಾದಂತಹ ಸಾಸ್ ಕೂಡ ರೆಡಿ ಆಗಿಬಿಡ್ತು. ಮಕ್ಕಳಿಗೆ ಈ ಥರ ಮನೇಲಿ ಮಾಡಿಕೊಟ್ರೆ ಆರೋಗ್ಯವಾಗಿರುತ್ತೆ. ಅಟ್ಲೀಸ್ಟ್ ಅವ್ರಿಗೆ ಹೊರಗಡೆ ತಿನ್ನೋದನ್ನು ಕೂಡ ನಾವು ಅವಾಯ್ಡ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸಾಸ್ ಅಂತ ಹೇಳಿದ್ರೆ ಯಾರಿಗಿಷ್ಟ ಆಗಲ್ಲ. ಈಗಿನ ಮಕ್ಕಳಂತೂ ಸಾಸು ಜಾಮು ಇದಕ್ಕೆ ಒಂದು ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಸೊ ಈ ರೀತಿ ನಾವು ಮನೆಯಲ್ಲೇ ಮಾಡಿಕೊಟ್ರೆ
ಅದು ಕೂಡ ಅವ್ರಿಗೆ ಅವಾಯ್ಡ್ ಆಗುತ್ತೆ ಹೊರಗಡೆ ತಿನ್ನೋದು ಅಂತಲೇ ಹೇಳ್ತೀನಿ ನಾನು. ಈಗ ದೋಸೆನೂ ಕೂಡ ಹಾಕ್ತಾಯಿದ್ದೀನಿ. ಈ ದೋಸೆ ಬಂದು ಯಾವುದೇ ರೀತಿ ತವಾಗೆ ಕಚ್ಕೊಳ್ಳೋದಾಗಿರ್ಬೋದು ಏನು ಅದು ಒಂದ್ಸಲ ಅಷ್ಟು ನೀಟಾಗಿ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ. ಆದರೆ ಸ್ವಲ್ಪ ಬಿಸಿ ಬಿಸಿಯಾಗಿದ್ದಾಗಲೇ ತಿನ್ನೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಅಂತಲೇ ಹೇಳ್ಬೋದು, ಬಿಸಿಯಾಗಿ ತಿನ್ನಬೇಕಾಗುತ್ತೆ. ಸೊ ಸಖತ್ತಾಗಿತ್ತು. ಪರ್ಸ್ನಲಿ ನನಗಂತೂ ತುಂಬಾ ಇಷ್ಟ ಆಯಿತು. ನಿಮ್ಮ ಮಕ್ಳಿಗೂ ಕೂಡ ಇವಾಗ ಸಮ್ಮರ್ ಇರೋದ್ರಿಂದ ಈ ರೀತಿ ಒಂದು ವೆರೈಟಿಯಾಗಿ ಮಾಡಿಕೊಡೋದ್ರಿಂದ ಅವ್ರಿಗೆ ಆರೋಗ್ಯಕರವಾಗೂ ಕೂಡ ಇರುತ್ತೆ, ಮಕ್ಕಳು ಇಷ್ಟಪಟ್ಟು ಕೂಡ ತಿಂತಾರೆ. ಇದನ್ನು ಮಾತ್ರ ಮಿಸ್ ಮಾಡ್ಕೊಬೇಡಿ, ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ಕೆಲಸ ಎಲ್ಲ ಮುಗ್ದಿದ್ದಾಯಿತು. ಇವಾಗ ಅಡುಗೆ ಕೂಡ ಮಾಡಿ ಇಟ್ಬಿಟ್ಟು ಪೂಜೆ ಮುಗಿಸಿ ನಾನು ಇವಾಗ ಅಂಗಡಿ ಕಡೆ ಹೊರಡಬೇಕು. ಆ್ಯಕ್ಚುಲಿ ಇದು ಶುಕ್ರವಾರದ ಲಾಗ್ ಆಗಿರುತ್ತೆ. ಶುಕ್ರವಾರ ಅಂತ ಹೇಳಿದ್ರೆ ನನಗೆ ಏನೋ ಒಂದು ಪಾಸಿಟಿವ್ ಆಗಿರುತ್ತೆ, ಮೈಂಡು ತುಂಬ ಖುಷಿ ಅನಿಸುತ್ತೆ. ಅದರಲ್ಲೂ ಈ ಥರ ಬೆಳಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿ ಸ್ನಾನ ಮುಗಿಸಿ ಪೂಜೆ ಮಾಡೋದಿದೆಯಲ್ಲ, ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ, ಖುಷಿ, ಇನ್ನೂ ಕೆಲಸ ಮಾಡೋಣ ಅನ್ನೋ ಒಂದು ಫೀಲ್ ಆಗುತ್ತೆ. ನನಗೂ ಕೂಡ ಅಷ್ಟೇ ಇದು ತುಂಬಾ ಇಷ್ಟವಾದಂತಹ ಒಂದು ದಿನ ಅಂತಲೇ ಹೇಳ್ಬೋದು. ಶುಕ್ರವಾರ ಅಂತ ಹೇಳಿದ್ರೆ ನನಗೆ ಫಸ್ಟಿಂದನೂ ಅಷ್ಟೇ. ಸೊ ನೀವು ಕೂಡ ಯಾರ್ಯಾರು ಈ ರೀತಿ ಬೆಳಗ್ಗೆನೇ ಪೂಜೆ ಮಾಡ್ತೀರಾ ಅಂತ ಹೇಳಿ ನನಗೂ ಕೂಡ ಕಮೆಂಟ್ ಮಾಡಿ. ಸೊ ಇವಾಗ ಟೈಮ್ ಆಗುತ್ತೆ, ಪೂಜೆ ಎಲ್ಲ ಮುಗಿಸಿ 9-9:30ಗೆಲ್ಲ ನಾನು ಅಂಗಡೀಲಿ ಇರಬೇಕು. ನಮ್ಮ ಒಂದು ಬೇಬಿ ಸ್ಯಾರಿ ಪ್ರಾಡಕ್ಟ್ ಏನಿದೆ ಅದರದ್ದು ಶೂಟ್ ಇದೆ. ಸೊ ಅವ್ರು ಬೇಗನೆ ಬಂದುಬಿಡ್ತಾರೆ, 9 ಗಂಟೆಗೆಲ್ಲ ಬಂದುಬಿಡ್ತಾರೆ. ಯಾಕೆಂದರೆ ಬೇಗ ಸ್ಟಾರ್ಟ್ ಮಾಡಿದ್ರು ಕೂಡ ಮುಗಿಯೋದು ಅಷ್ಟು ಟೈಮ್ ತೊಗೊಂಡ್ಬಿಡುತ್ತೆ. ಏನೋ ಗೊತ್ತಿಲ್ಲ, ನಾವು ಈ ರೀತಿ ವಿಡಿಯೋ ಮಾಡೋದು ಅಂತ ಹೇಳಿದ್ರೆ ಫೋನ್ ಇಟ್ಬಿಟ್ಟು ಮಾಡ್ಕೊಂಡ್ಬಿಡ್ತೀವಿ. ಆದರೆ ಫೋಟೋ ಶೂಟ್ಗೆ ಅಂತ ಹೇಳಿ ಇನ್ನೊಬ್ಬರು ವಿಡಿಯೋ ಮಾಡೋದು ಅಂತ ಹೇಳಿದ್ರೆ ಎಷ್ಟು, ನನಗೆ ಆಲ್ರೆಡಿ ನಾನು ಸಾಂಬಾರು ಪುಡಿ ಎಲ್ಲ ನೀವು ನೋಡಿದ್ದೀರಾ, ಸುಮಾರು ಪ್ರಾಡಕ್ಟು ಮಾಡಿದ್ದೀವಿ. ಸೊ ಇದನ್ನು ಅಷ್ಟೇ ತುಂಬ ಟೈಮ್ ಆಗುತ್ತೆ ಎಲ್ಲ. ಅದಕ್ಕೋಸ್ಕರ ಮನೆಯಲ್ಲಿ ಏನೂ ಬ್ಯಾಲೆನ್ಸ್ ಹಿಡ್ದೆ ಅಡುಗೆ ಕೆಲಸ ಎಲ್ಲ ಮಾಡಿ ಎಲ್ಲ ಮುಗಿಸಿ ಹೋಗ್ತಾಯಿದ್ದೀನಿ. ಪೂಜೆ ಕೂಡ ಆಯಿತು. ಏನೋ ಒಂಥರ ತುಂಬ ಖುಷಿ ಅನಿಸುತ್ತಲ್ವ ಫ್ರೆಂಡ್ಸ್ ಈ ರೀತಿ ಒಂದು ಪೂಜೆ ಮಾಡೋದ್ರಿಂದ. ಸೊ ಬನ್ನಿ ಇವಾಗ ಅಂಗಡಿ ಕಡೆ ಹೊರಡೋಣ. ಹಾಯ್, ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಕನ್ನಡ ಲಾಗ್. ಮತ್ತೆ ಇವತ್ತು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ನಾನು ಲಾಗ್ನ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ. ಏಕೆ ಅಂತ ಹೇಳಿದ್ರೆ ಫೋಟೋ ಶೂಟ್ ಇತ್ತು, ನಮ್ಮ ಪ್ರಾಡಕ್ಟ್ಗಳದ್ದು ಫೋಟೋ ಶೂಟ್ ಇತ್ತು. ಸೊ ಅದಕ್ಕೋಸ್ಕರ ಏನು ನಾನು ವಿಡಿಯೋ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತೇನಂತ ಹೇಳಿದ್ರೆ ಆಕ್ಚುಲಿ ಮಂಗಳೂರಿಗೆ ಹೋಗ್ಬೇಕನ್ನೋ ಪ್ಲಾನ್ ಇತ್ತು. ಇವತ್ತು ಸಾಟರ್ಡೆ, ಆದ್ರೆ ಸ್ವಲ್ಪ ಲಾಂಗ್ ಜರ್ನಿ ಆಗುತ್ತೆ, ಬೇಡ ಮೈಸೂರಿಗೆ ಹೋಗಿ ಅಲ್ಲಿಂದ ಮಡಿಕೇರಿ, ಕುಶಾಲನಗರ ಆ ರೂಟಲ್ಲಿ ಹೋದ್ರೆ ನಮ್ಗೆ ಒಂದು 5 to 6 ಅವರ್ಸ್ಗೆಲ್ಲ ನಾವು ಹೊಟ್ಟೋಗ್ಬಿಡ್ಬೋದು ಹೈವೇನಲ್ಲಿ ಅಂತ ಹೇಳಿ ನಾವು ಪ್ಲಾನ್ ಮಾಡ್ಕೊಂಡಿದೀವಿ. ಮತ್ತೆ ಅವನಿಗೆ ಸ್ಕೂಲ್ ಮಂಗಳೂರಲ್ಲಿ ಅಡ್ಮಿಷನ್ ಆಗಿದೆ ಅಲ್ವಾ, ಸೊ ಅದು ಕೂಡ ಸ್ವಲ್ಪ ಕೆಲಸ ಇದೆ. ಯೂನಿಫಾರ್ಮ್ದೆಲ್ಲ ಸ್ಟಿಚಸ್ ಮಾಡಿಸ್ಬೇಕು, ಅಳತೆ ಕೊಟ್ಟು ಬರ್ಬೇಕು, ಮತ್ತೆ ಬುಕ್ಸ್ ಎಲ್ಲ ಕೊಡ್ತಿದ್ದಾರೆ. ಸೊ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಟ್ರಿಪ್ ಕೂಡ ಆದಾಗ ಆಗುತ್ತೆ ಅಂತ ಹೇಳಿ ನಾವು ಪ್ಲಾನ್ ಮಾಡಿ ಹೊರಟಿದೀವಿ. ಅದಕ್ಕೋಸ್ಕರ ಮತ್ತೆ ತಂಗಿ ಮಗ ಕೂಡ ಇದಾನಲ್ವ, ಅವನು ನಾವು KRS ಅಂದ್ರೆ ನಮ್ಮ ತಾಯಿ ಮನೆಗೆ ಬಿಟ್ಟು ಹೋಗ್ಬೇಕು. ಸೊ ನನ್ನ ತಂಗಿಗೆ ಸ್ವಲ್ಪ ಮೈ ಹುಷಾರಿಲ್ಲ ಅಂತ ಹೇಳಿ ಅವಳು ಅಲ್ಲೇ ಬಿಡಕ್ಕೆ ಹೇಳಿದಾಳೆ. ಅದಕ್ಕೋಸ್ಕರ ಅಲ್ಲೇ ಇವಾಗ ಅವನನ್ನು ಕೂಡ ಬಿಟ್ಟಂಗಾಗುತ್ತೆ. ಸೊ ನಾವು ಮನೆ ಕೆಲಸ ಎಲ್ಲ ನಡೀತಿದೆ ಅಲ್ವಾ, ಅದನ್ನು ಎಲ್ಲ ನೋಡ್ಕೊಂಡು ನಾಳೆ ಬೆಳಗ್ಗೆನೆ ಅರ್ಲಿ ಮಾರ್ನಿಂಗ್ ಹೊರಟ್ಬಿಡೋಣ. ಹೋಗ್ತಾ ಅಲ್ಲಿ ನಿಸರ್ಗಧಾಮ ಏನೋ ಇದೆ, ಸೊ ನೋಡೋಣ. ನಾನೆಲ್ಲ ನಿಮ್ಗೆ ವಿಡಿಯೋ ಮಾಡ್ಕೊಂತೀನಿ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ನಾವು ಮಂಗಳೂರಿಗೆ ಹೋಗೋಣ ಅಂತ ಹೇಳಿ ಸಡನ್ ಪ್ಲಾನ್ ಮಾಡಿ ಸಡನ್ ಆಗಿ ಎಲ್ಲ ಪ್ಯಾಕಿಂಗು ಎಲ್ಲ ಅರ್ಜೆಂಟ್ ಅಲ್ಲೇ ಮಾಡಿದ್ದಾಯ್ತು. ನೆನ್ನೆ ಬೇರೆ ಅದು ಫೋಟೋ ಶೂಟ್ ಪ್ಲಾನ್ ಆಗ್ಬಿಟ್ಟಿತ್ತು, ನಮಗ್ ಗೊತ್ತಿಲ್ಲ. ಸ್ಕೂಲಲ್ಲಿ ಅಂದ್ರೆ ನೆಕ್ಸ್ಟ್ ವೀಕ್ ಹೋಗ್ಬೋದೇನೋ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಅಲ್ಲಿ ಏನ್ ರೂಲ್ಸ್ ಇದೆ ಅದು ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಲೇಬೇಕಾಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಸೊ ಪರವಾಗಿಲ್ಲ, ಅದು ಇಂಪಾರ್ಟೆಂಟ್ ಅಲ್ವಾ ಅಂತ ಹೇಳಿ ನಾವು ಹೊರಡ್ತಾ ಇದೀವಿ. ಆಗ್ಲೇ ಹೇಳ್ದಲ್ಲ, ಸಡನ್ ಆಗಿ ಪ್ಲಾನ್ ಆಗ್ಬಿಡ್ತು. ನೆನೆ ಫೋಟೋ ಶೂಟ್ ಇದೆ, ಮುಗಿಸ್ಲೇಬೇಕು. ಎಷ್ಟು ಅಂದ್ರೆ ಒಂದ್ 8-9 ಗಂಟೆವರೆಗೂ ಅದು ಫೋಟೋ ಶೂಟ್ ಅದೇ ಟೈಮ್ ಆಗ್ಬಿಡ್ತು. ಸೊ ನಾವು ನಾರ್ಮಲ್ ಆಗಿ ವಿಡಿಯೋ ಮಾಡೋದಕ್ಕೂ ಫೋಟೋ ಶೂಟ್ ಅಂತ ಹೇಳಿ ನಾವು ಅದಕ್ಕೆ ಅಂತಾನೆ ವಿಡಿಯೋ ಮಾಡೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ತುಂಬಾ ಟೈಮ್ ತಗೊಂತು. ನಮಗೂ ಕೂಡ ಅಷ್ಟೇ. ನಾವೇ ಇವಾಗ ಒಬ್ರೇ ಫೋನ್ ಇಟ್ಟು ವಿಡಿಯೋ ಮಾಡ್ಕೊಳ್ಳೋದಂದ್ರೆ ಆರಾಮಾಗಿ ಮಾಡ್ಕೊಂಡ್ಬಿಡ್ತೀವಿ. ಯಾರೋ ಒಬ್ರು ಶೂಟ್ ಮಾಡ್ತಾರೆ ಅಂತ ಹೇಳಿದಾಗ ನಮಗೂ ಕೂಡ ಅದು ಏನೋ ಒಂಥರ ಅಂಜಿಕೆ, ಮುಜುಗರ ಆ ತರ ಎಲ್ಲ ಇರುತ್ತೆ, ಭಯ ಕೂಡ ಇರುತ್ತೆ. ಆದ್ರೂ ಕೂಡ ಎಲ್ಲ ಒಂದು ನೀಟಾಗಿ ಎಲ್ಲ ಅನ್ಕೊಂಡ ರೀತಿ ಕೆಲಸ ಎಲ್ಲ ಮುಗಿಸಿದಾಯ್ತು. ಅದಕ್ಕೋಸ್ಕರ ಇನ್ನು ಎಲ್ಲೂ ಹೋಗಕ್ ಆಗಲ್ಲ. ಸೊ ಆರಾಮಾಗಿ ಎಲ್ಲ ಬಿಟ್ಟು ಒಂದ್ ವಾರ ಆರಾಮಾಗಿ ಹೋಗ್ ಬರೋಣ ಅಂತ ಹೇಳಿ ಅನ್ಕೊಂಡು ಇವಾಗ ಹೊರಡ್ತಾ ಇದೀವಿ. ಸೊ ಇವತ್ತು KRS ಹೋಗ್ತೀವಿ, ಅಲ್ಲೂ ಕೂಡ ಮನೆ ಕೆಲಸ ಎಲ್ಲ ನೋಡ್ಕೊಂಡು ಬೆಳಗ್ಗೆನೆ ಅರ್ಲಿ ಮಾರ್ನಿಂಗ್ ಹೊರಡ್ತೀವಿ ಫ್ರೆಂಡ್ಸ್. ಬನ್ನಿ ಇವಾಗ ಹೊರಡೋಣ. ಎಷ್ಟೇ ಬೆಳಗ್ಗೆ ಬೇಗ ಹೊರಡ್ಬೇಕು ಅಂದ್ಕೊಂಡ್ರು ಟೈಮ್ ಆಗಿಬಿಡುತ್ತೆ ಫ್ರೆಂಡ್ಸ್. ಅದು ಇದು ಮಕ್ಕಳು ಬಟ್ಟೆ, ಏಕೆಂದರೆ ಅಲ್ಲಿಂದ ನಾವು ಮಂಗಳೂರಿಗೆ ಹೋಗ್ತಾ ಇದ್ದೀವಿ ಟ್ರಿಪ್ಗೆ. ಅದಕ್ಕೋಸ್ಕರ ಎಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋದು ಟೈಮ್ ಆಗೇ ಬಿಡ್ತು. ನಾವು ಹೊರಡೋಷ್ಟರೊಳಗೆ ಮಧ್ಯಾಹ್ನ ಆಗಿಬಿಡ್ತು. ನಾವು ವೈಟ್ ಫೀಲ್ಡಿಂದ
ಮೈಸೂರು ಹೈವೇಗೆ ಬರೋ ತನಕ ನಮಗೆ ಒಂದು 2 ಅವರ್ 3 ಅವರ್ ಬೇಕಾಗ್ಬಿಡುತ್ತೆ. ಅದರಲ್ಲೂ ಈಗ ವೀಕೆಂಡ್ ಸಾಟರ್ಡೆ ಆಗಿರೋದ್ರಿಂದ. ಸೊ ಇವತ್ತು ಹೋಗಿ ನಾವು KRS ಅಲ್ಲಿ ಹಾಲ್ಟ್ ಆಗಿ ನೆಕ್ಸ್ಟ್ ಸಂಡೇ ಬೆಳಿಗ್ಗೆನೇ ಹೊರಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನೋಡೋಣ, ನಮ್ಮ ತಂಗಿ ಮಗನೂ ಕೂಡ ನಾವು ಇವಾಗ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ 1-2-3 ದಿನ ಟ್ರಿಪ್ಪು ಆಗುತ್ತೆ. ಯಾಕೋ ಗೊತ್ತಿಲ್ಲ, ನನಗೆ ಈ ನಡುವೆ ತುಂಬ ಯಾಕೋ ಬೇಜಾರು ಅನಿಸ್ಬಿಟ್ಟಿತ್ತು. ಕೆಲಸಗಳು ನಾನು ಅಂದ್ಕೊಂಡಿದ್ದೇನೋ ಆಗ್ತಿರ್ಲಿಲ್ಲ, ಕೆಲಸ ಮುಂದೆ ಹೋಗ್ತಾಯಿತ್ತು. ಹಾಗಾಗಿ ಬೇಡವೇ ಬೇಡಪ್ಪ, ಎಲ್ಲ ಬಿಟ್ಟು ಹೊರಟ್ಬಿಡೋಣ, 1-3 ದಿನ ಹೋಗಿ ಬರೋಣ, ನಮಗೂ ಸರಿ ಹೋಗುತ್ತೆ ಅಂತೇಳಿ ಇವಾಗ ನಾವು ಹೊರಟಿದ್ದೀವಿ. ಸೊ ಬೆಳಗ್ಗೆ ನಾವು ಮತ್ತೆ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. KRS ಅಲ್ಲಿ ಸಾಟರ್ಡೆ ನಿನ್ನೆ ಬಂದು ಹಾಲ್ಟ್ ಆಗಿದ್ವಿ. ಬೆಳಗ್ಗೆ ತಿಂಡಿ ಮುಗಿಸ್ಕೊಂಡು ಬಿರಿಯಾನಿ ಮಾಡಿದ್ವಿ. ಚಿಕನ್ ಬಿರಿಯಾನಿ ನಾನೇ ಮಾಡಿದ್ದೆ. ತಿನ್ಕೊಂಡು ಬಾಕ್ಸ್ಗೂ ಕೂಡ ತೊಗೊಂಡು ಹೋಗ್ತಾಯಿದ್ದೀವಿ. ಯಾಕೆಂತ ಹೇಳಿದ್ರೆ ನಾವು KRSಗೆ ಬಂತು ಅಂತ ಹೇಳಿದ್ರೆ ನನ್ನ ತಂಗಿ ಅದೇ ಕೆಲಸ, ಅಕ್ಕ ಏನು ಮಾಡ್ತೀರಾ ಅವಳಿಗೇನೋ ಗೊತ್ತಿಲ್ಲ, ನಾನು ಮಾಡೋದು ಯಾವುದೇ ಅಡುಗೆ ಆದ್ರೂ ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿದೆ ಅಂದ್ಕೊಂಡು ತಿಂತಾಳೆ. ನಾನು ಬಂದ ಕೂಡಲೇ ಕೇಳ್ತಾಯಿದ್ಲು, ಅಕ್ಕ ನಾಳೆ ಏನು ಮಾಡ್ತೀರಾ ತಿಂಡಿಗೆ ಅಂತೇಳಿ. ಅದಕ್ಕೋಸ್ಕರ ಅವಳಿಗೂ ಆಗುತ್ತೆ, ನಾವು ಕೂಡ ಬಾಕ್ಸ್ ತೊಗೊಂಬರ್ಬೋದು ಅಂತೇಳಿ ಚಿಕನ್ ಬಿರಿಯಾನಿ ಮಾಡಿದ್ವಿ. ಆದರೆ ನನಗೆ ನನ್ನ ಚಿಕ್ಕ ತಂಗಿ ಅಂದರೆ ಇನ್ನೊಬ್ಳು ಮಧ್ಯದ, ಇವಾಗ ಚಿಕ್ಕ ತಂಗಿ ಇವಳು 3ನೇವಳು, ಇನ್ನೊಬ್ಳು ಬೆಂಗಳೂರಲ್ಲೇ ಇದ್ದಾಳೆ ಅಂತ ಹೇಳಿದ್ನಲ್ವ, ಅವಳು ಏನೇ ಅಡುಗೆ ಮಾಡಿದ್ರು ನನಗಿಷ್ಟ ಆಗುತ್ತೆ. ನಾನು ಕೂಡ ಅಷ್ಟೇ, ಅವಳು ಏನಾದರೂ ಮಾಡಲಿ ನನಗೆ ಎಷ್ಟೊತ್ತು ಮಾಡ್ತಾಳೋ ಆ ರೀತಿ ಇಷ್ಟ ಆಗುತ್ತೆ. ಸೊ ಆ ಥರ ಅವಳು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ನಿಜವಾಗ್ಲೂ ಹೇಳ್ಕೊಬೇಕಂದ್ರೆ ನನಗಿಂತ ಅವಳು ಮಾಡೋದೇ ನನಗೆ ಟೇಸ್ಟ್ ಇಷ್ಟ ಆಗೋದು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಿನ್ನೆ ನಾವು ಬಂದಿದ್ದು ಲೇಟ್ ಆಗೋಯ್ತು, ಹಾಗಾಗಿ ಮತ್ತೆ ಇವತ್ತು ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿ ಮುಗಿಸ್ಕೊಂಡು ಇವಾಗ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ವೆದರ್ ಅಂತೂ ತುಂಬಾನೇ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು, ನೇಚರ್ ನೋಡೋದಕ್ಕೆ ಏನೋ ಒಂಥರ ಖುಷಿ ಅನಿಸ್ತಾ ಇದೆ. ಎಷ್ಟು ಸಮಾಧಾನ ಅಂತ ಹೇಳಿದ್ರೆ ಮನ್ಸಿಗೆ ಏನೋ ಒಂಥರ ತುಂಬಾನೇ ಖುಷಿ. ಅದ್ರಲ್ಲೂ ಸ್ವಲ್ಪ ಬ್ಯಾಂಗ್ಳೂರಲ್ಲಿ ಇರೋರ್ಗಂತೂ ಆ ಗಲಾಟೆ ಇದ್ರ ಮಧ್ಯ ಈ ರೀತಿ ಒಂದು ನೇಚರ್ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ನಮಗೂ ಕೂಡ ಅಷ್ಟೇ, ಒಂದು ನೇಚರ್ ಜೊತೆಲಿ ಇರೋದು ಅಂತ ಹೇಳಿದ್ರೆ ಅದ್ರ ಖುಷಿನೇ ಬೇರೆ. ಸೊ ಜರ್ನಿನ ತುಂಬಾ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಇವತ್ತು ಮಂಗಳೂರಿಗೆ ಹೋಗಿ ಆಲ್ಟ್ ಆಗ್ಬಿಟ್ಟು ನೆಕ್ಸ್ಟ್ ಡೇ ಅದು ಸ್ಕೂಲ್ಗೆಲ್ಲ ಹೋಗೋದಿದೆ. ಸೊ ನೋಡೋಣ ಹೆಂಗಾಗುತ್ತೆ ಅಂತ ಹೇಳಿ. ಸೊ ಎಲ್ಲಾನು ಕೂಡ ನಾನು ಅಪ್ಡೇಟ್ ಮಾಡ್ತೀನಿ. ಏನಾದ್ರೂ ಇರ್ಲಿ, ಎಷ್ಟು ಚೆನ್ನಾಗಿ ಇದೆ ಅಂತ ಹೇಳಿದ್ರೆ ವೆದರು, ಈ ತರ ನಾವು ತುಂಬಾ ದಿನಗಳೇ ಆಗ್ಬಿಟ್ಟಿತ್ತು ಈ ತರ ಹೊರಗಡೆ ಬಂದು, ಮಕ್ಕಳಾಗ್ಲಿ ನಾವಾಗ್ಲಿ. ನನಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಫ್ಯಾಮಿಲಿ ಜೊತೆನಲ್ಲಿ ಬರೋದು ಅಂತ ಹೇಳಿದ್ರೆ. ಇವಾಗ ಸ್ವಲ್ಪ ಕಂಟಿನ್ಯೂಸ್ ಆಗಿ ಅವರು ಡ್ರೈವ್ ಮಾಡಿರೋದ್ರಿಂದ ಸ್ವಲ್ಪ ಬ್ರೇಕ್ ತಗೊಂಡಿದ್ದಾರೆ. ನೆಕ್ಸ್ಟ್ ಇವಾಗ ಊಟ ಎಲ್ಲ ಮುಗಿಸಿ ನಾವು ಮತ್ತೆ ಹೊರಡಬೇಕು. ಊಟ ಎಲ್ಲ ಅಮ್ಮ ಕೊಟ್ಟಿದ್ದಾರೆ ಬಾಕ್ಸ್ಗೆ. ಸೊ ಊಟ ಮುಗಿಸ್ಕೊಂಡು ಇವಾಗ ನಾವು ಹೊರಡ್ತೀವಿ. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಇವಾಗ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಮಳೆ ಬೇರೆ ಬರೋಕ್ಕೆ ಶುರು ಆಯಿತು. ಎಷ್ಟು ಮಜವಾಗಿತ್ತು ಅಂತ ಹೇಳಿದ್ರೆ, ಮೊದಲೇ ಘಾಟ್ ಸೆಕ್ಷನು, ಗಿಡ ಮರ ತಂಪಾಗಿತ್ತು, ಅದರಲ್ಲೂ ಸೋನೆ ಥರ ಬರ್ತಾಯಿತ್ತು. ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆದರೆ ಯಾಕೋ ಹೋಗ್ತಾ ಸ್ವಲ್ಪ ಮಿಂಚು ಗುಡುಗು, ಕುಶಾಲನಗರ ಬಿಟ್ಟ ಮೇಲೆ ಅದು ಘಾಟ್ ಸೆಕ್ಷನ್ ಬೇರೆ ಸ್ವಲ್ಪ ಭಯ ಶುರು ಆಯಿತು. ನನಗೆ ಬೇರೆ ಮಕ್ಕಳು ಬೇರೆ ಇದ್ದಾರಲ್ವ, ನಾವೇ ಆದರೆ ಹೆಂಗೋ ಪರವಾಗಿಲ್ಲ. ಎಷ್ಟು ಗುಡುಗು ಅಂತ ಹೇಳಿದ್ರೆ ಮಡಿಕೇರಿಲಿ ಒಂದು ಕಡೆ ತುಂಬ ಜೋರಾಗಿ ಸಿಡ್ಲೇ ಬಂತು. ನಾವಲ್ಲಿ ನಿಂತ್ಕೊಂಡ್ಬಿಟ್ವಿ ಒಂದು ಕಡೆ ಟೀ ಅಂಗಡಿನಲ್ಲಿ. ಆಮೇಲೆ ಇವಾಗ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಎಷ್ಟು ಚೆನ್ನಾಗಿತ್ತಲ್ವ ಅಂತ ನಾನು ಅನ್ಕೋತಾ ಇದ್ದೀನಿ. ಆದರೆ ಆ ಮೂಮೆಂಟ್ ನನಗೆ ಸ್ವಲ್ಪ ಭಯನೇ ಆಯಿತು. ನ್ಯಾಚುರಲ್ಲಾಗಿ ನನಗೆ ಸ್ವಲ್ಪ ಗುಡುಗು ಅಂತ ಹೇಳಿದ್ರೆ ಭಯನೇ, ಮಿಂಚು ಗುಡುಗು ಅಂತ ಹೇಳಿದ್ರೆ ಸ್ವಲ್ಪ ಭಯನೇ. ಮಳೆ ಅಂದರೆ ಇಷ್ಟ ಆಗುತ್ತೆ, ಆದರೆ ಗುಡುಗು ಮಿಂಚು ಅಂದರೆ ಏನೋ ಗೊತ್ತಿಲ್ಲ, ಚಿಕ್ಕ ವಯಸ್ಸಿಂದನೂ ಅಷ್ಟೇ. ಸೊ ಮಂಗಳೂರಿಗೆ ಬಂದ್ವಿ, ಅಂತೂ ಇಂತೂ ಮಳೆ ನಿಲ್ಲೋವರೆಗೂ ನಾವು ಅಲ್ಲೇ ಮಡಿಕೇರಿನಲ್ಲೇ ಇದ್ದು ನಿಧಾನವಾಗಿ ಮಳೆ ಬಿಡಿಸ್ಕೊಂಡು ಈಗ ಬಂದು ಹೋಟೆಲ್ ಬುಕ್ ಮಾಡಿದ್ವಲ್ವ. ಸೊ ಅದ್ರದ್ದೆಲ್ಲ ಪೇ ಮಾಡ್ತಾ ಇದ್ದೀವಿ. ಈ ಹೋಟೆಲ್ ಬಂದು ಮಚಲಿ ರೆಸ್ಟೋರೆಂಟ್ ಅಂತ ಸಿಟಿ ಸೆಂಟ್ರಲ್ಲೇ ಇದೆ. ಸೊ ಅದ್ರ ಪಕ್ಕ ಶ್ರೀರಾಮ್ ಅಂತ ಹೇಳಿ ನಮ್ಮ ಕಸ್ಟಮರ್ ಇದನ್ನು ಹೇಳಿದ್ರು. ಲಾಸ್ಟ್ ಟೈಮ್ ಈಗ ಏನಕ್ಕೋ ನಾವು ಬಂದಿದ್ವಿ 2 years ಬ್ಯಾಕು. ಆವಾಗ ನನಗೆ ಕಸ್ಟಮರ್ ಹೇಳಿದ್ದು ತುಂಬ ನೀಟಾಗಿದೆ, ರೀಸನಬಲ್ ಆಗೂ ಇದೆ. ಫುಡ್ಡು ಅಷ್ಟೇ, ಪಕ್ಕದಲ್ಲೇ ಮಚಲಿ ರೆಸ್ಟೋರೆಂಟ್ ಇದೆ, ಫುಡ್ ಎಲ್ಲ ಚೆನ್ನಾಗಿ ಸಿಗುತ್ತೆ, ಹೋಟೆಲ್ಗಳೆಲ್ಲ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಈ ಸಲನೂ ನಾವು ಇಲ್ಲಿಗೆ ಬಂದ್ವಿ. ಒಂದು ಖುಷಿ ವಿಚಾರ ಏನಂತ ಹೇಳಿದ್ರೆ, ನನಗೆ ಮಂಗಳೂರಲ್ಲಿ ಕಸ್ಟಮರ್ ತುಂಬ ಜನ ಇರೋದ್ರಿಂದ ತುಂಬ ಜನ ಫ್ರೆಂಡ್ಸ್ ನಾನು ಹೇಳಿದ್ದೆ, ಎಷ್ಟು ಜನ ಇನ್ವೈಟ್ ಮಾಡಿದ್ರು ಅಂದರೆ, ಇಲ್ಲ ನಮ್ಮನೆಗೆ ಬಂದು ಹಾಲ್ಟ್ ಆಗಿ ಏನಕ್ಕೆ ಹೋಟೆಲ್ಗೆಲ್ಲ ನೀವು ಹೋಗ್ತೀರಾ ಅಂತೆಲ್ಲ ಹೇಳಿದರು. ಅದಂತೂ ತುಂಬ ಖುಷಿ ಆಯಿತು ನನಗೆ. ಇವಾಗ ಮಂಗಳೂರಲ್ಲಿ ಎಲ್ಲೇ ಹೋಗಬೇಕಂತ ಹೇಳಿದ್ರೆ ನನಗೆ ನನ್ನ ಕಸ್ಟಮರ್ ಕಾಲ್ ಮಾಡಿದ್ರೆ ಸಾಕು, ಹೋಟೆಲ್ ಆಗಿರ್ಬೋದು, ಒಂದು ರೂಮ್ಸ್ ಯಾವುದೇ ಆದರೂ, ಸ್ಕೂಲು, ಎಲ್ಲಾದ್ರ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಅದಂತೂ ತುಂಬಾ ಖುಷಿ. ಇವಾಗ ರೂಮ್ ಹತ್ರ ಬಂದ್ವಿ.
ಸ್ವಲ್ಪ ಸಮಾಧಾನ ಆಯಿತು. ಗುಡುಗು ಮಿಂಚು ಮಧ್ಯಾಹ್ನ ನಾವು ಬಂದ್ವಿ. ನನಗಂತೂ ಎಲ್ಲೋ ಒಂದು ಕಡೆ ಅಯ್ಯೋ ಏನಾಗುತ್ತಪ್ಪ ಅನ್ನೋ ರೀತಿಲೇ ಭಯ ಆಗಿಬಿಟ್ಟಿತ್ತು. ನನಗೆ ಮಕ್ಕಳು ಇದ್ದಾರೆ ಅಂತ ಹೇಳಿಬಿಟ್ರೆ ಅದು ಸ್ವಲ್ಪ ಜಾಸ್ತಿನೇ ಭಯ ಪಟ್ಬಿಡ್ತೀನಿ. ನಾವೇ ಆದರೆ ಹೇಗೋ ಧೈರ್ಯ ಮಾಡ್ಬೋದು, ಯಾವುದಕ್ಕಾದರೂ ನಾನು ಏನೋ ಧೈರ್ಯ ಮಾಡಿಬಿಡ್ತೀನಿ. ಆದರೆ ಈ ಮಿಂಚು ಗುಡುಗು ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ನನಗೆ. ಸೊ ರೂಮು ಅಷ್ಟೇ 3 ಕಾಟ್ ಹಾಕಿದ್ದಾರೆ, ಇನ್ನೊಂದು ಬೆಡ್ ತಂದು ಕೊಡಬೇಕು ಅವರು. ಸೊ ಎ ಸಿ ರೂಮೆಲ್ಲ ಏನು ತೊಗೊಳ್ಳಿಲ್ಲ, ನಮಗೆ ಗೊತ್ತಿಲ್ಲ. ಆದರೆ ಎಷ್ಟು ಬಿಸಿಲಿದೆ ಅಂದರೆ ಮಂಗಳೂರಲ್ಲಿ. ಆಮೇಲೆ ಅನ್ನಿಸ್ತು ನಾವು ಎ ಸಿ ರೂಮ್ ತೊಗೋಬೇಕಿತ್ತಂತ. ಬಟ್ ರೂಮ್ ಒಳಗಡೆ ಏನಿಲ್ಲ, ಕೂಲಾಗೇ ಇರುತ್ತೆ. ಹೊರಗಡೆ ಹೋದ್ರಂತೂ ತುಂಬಾ ಬಿಸಿಲು. ನಮಗೆ ಒಂದು 3 ಡೇಸ್ ನಾವು ವಾಪಸ್ ಬಂದುಬಿಟ್ವಿ. ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ವಾ, ನಾವು ಬಂದೇ ವಾಯ್ಸ್ ಓವರ್ ಕೊಡ್ತಾ ಇರೋದು. ಏಕೆಂದರೆ ನಾವು ಒಂದು 3 ಡೇಸ್ ಅಷ್ಟೇ ಇದ್ದಿದ್ದು. ಬಿಸಿಲು ಆಗಲ್ಲ, ಜರ್ನಿ ಎಲ್ಲ ಸ್ಟ್ರೈನ್ ಆಗಿಬಿಡುತ್ತೆ, ಈ ಬಿಸಿಲು ತಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಮಕ್ಕಳು ಬೇರೆ ಇದ್ರಲ್ವ, ಹಾಗಾಗಿ ಕರ್ಕೊಂಡು ಬಂದುಬಿಟ್ವಿ. ಗಂಟ್ಲು ಕೂಡ ಸ್ವಲ್ಪ ಏನೋ ವ್ಯತ್ಯಾಸ ಆಗಿಬಿಟ್ಟಿದೆ, ನೀರಿನ ವ್ಯತ್ಯಾಸನೋ ಏನೋ ಗೊತ್ತಿಲ್ಲ. ವಾಯ್ಸ್ ಓವರ್ ಕೊಡೋದಕ್ಕೆ ನಂಗೆ ಜೋರಾಗಿ ನಂಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಸೊ ರೂಮಲ್ಲಿ ಲಗೇಜ್ ಎಲ್ಲ ಇಳಿಸಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಈಗ ಪಕ್ಕದಲ್ಲೇ ರೆಸ್ಟೋರೆಂಟ್ ಇದೆಯಲ್ವ, ಊಟ ಪಾರ್ಸಲ್ ತಂದುಬಿಡೋಣ ಅಂದ್ಬಿಟ್ಟು ನಾವು ಬಂದ್ವಿ. ಸೊ ಫಿಶ್ ಊಟ, ಯಾರು ವೆಜಿಟೇರಿಯನ್ ನೋಡ್ತಾ ಇದ್ದರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಸೊ ಮಕ್ಕಳು ಫಿಶ್ ಕೊಡ್ಸೋಣ ಅಂತ ಹೇಳಿ ತುಂಬ ಜನ ಕಸ್ಟಮರ್ ಹೇಳಿದ್ರು, ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಫಿಶ್ ಕರಿ ಇದೆಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ. ಹಾಗಾಗಿ ಇಲ್ಲೇ ನಾವು ಬಂದ್ವಿ. ಲಾಸ್ಟ್ ಟೈಮು ಕೂಡ ವಿಸಿಟ್ ಮಾಡಿದ್ವಿ, ಟೇಸ್ಟ್ ಎಲ್ಲ ಇಷ್ಟ ಆಗಿತ್ತು. ಸರಿ ಪಾರ್ಸಲ್ ಎಲ್ಲ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಬಂದು ತೊಗೊಂಡು ಹೋಗಿ ಊಟನೂ ಕೂಡ ಮುಗಿಸ್ಕೊಂಡ್ವಿ. ನಾರ್ಮಲಾಗಿ ಸಿಂಪಲಾಗಿ ಫಿಶ್ ಕರಿ ಮತ್ತು ರೈಸ್ ತೊಗೊಂಡ್ವಿ, ಬೇರೆ ಏನು ತೊಗೊಳ್ಳಿಲ್ಲ. ನಮ್ಮ ಹಸ್ಬೆಂಡ್ ಚಪಾತಿ ಬೇಕಂತ ಅಂದರು, ಅಲ್ಲೆಲ್ಲ ಚಪಾತಿ ಸಿಗಲಿಲ್ಲ. ಪರವಾಗಿಲ್ಲ, ಸ್ಟ್ರೈನ್ ಕೂಡ ಆಗಿತ್ತಲ್ವ, ಊಟನೂ ಏನು ಸೇರಲ್ಲ. ಸೊ ಏನೋ ಒಂದು ಸ್ವಲ್ಪ ತಿನ್ಕೊಳ್ಳೋದು ಅಂದ್ಬಿಟ್ಟು 2 ರೈಸು 2 ಫಿಶ್ ಕರಿ ಅಷ್ಟೇ. ಇಲ್ಲ, ಫಿಶ್ ಕರಿ ಒಂದು 4 ತೊಗೊಬಂದಿದ್ರು, ರೈಸ್ ಮಾತ್ರ 2 ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಿನ್ನೆ ಅಂತೂ ತುಂಬಾ ಟಯರ್ಡ್ ಆಗ್ಬಿಟ್ಟಿತ್ತು, ಹಾಗಾಗಿ ಬೇಗ ಊಟ ಮುಗಿಸ್ಕೊಂಡು ಮಲ್ಕೊಂಡ್ಬಿಟ್ವಿ. ಇವತ್ತು ಬೆಳಗ್ಗೆನೆ ಬೇಗ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದಾಯ್ತು. ತಿಂಡಿ ತಿನ್ಕೊಂಡು ಸ್ಕೂಲ್ ಕಡೆ ಹೊರಡ್ಬೇಕು. ಸೊ ಸ್ಕೂಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ನೋಡೋಣ, ಸ್ವಲ್ಪ ಹೊರಗಡೆ ಹೋಗೋಣ, ಬೀಚ್ಗೆ ಹೋಗೋಣ ಅಂತೆಲ್ಲ ಪ್ಲಾನ್ ಮಾಡ್ಕೊಂಡಿದೀವಿ. ಗೊತ್ತಿಲ್ಲ ಹೆಂಗಾಗತ್ತೆ ಅಂತ ಹೇಳಿ, ಡಿಪೆಂಡ್ಸ್ ಆ ಸ್ಕೂಲು ಟೈಮ್ ಹೆಂಗಾಗುತ್ತೆ ಅದ್ರ ಮೇಲೆ. ಮೇನ್ ಸ್ಕೂಲ್ ಕೆಲಸ ನಮ್ಗೆ ಫಸ್ಟ್ ಮುಗಿಬೇಕು ಅಂತ ಹೇಳಿ. ಮತ್ತೆ ಈ ಒಂದು ಲಾಗ್ ನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಫ್ರೆಂಡ್ಸ್, ತುಂಬಾ ಲಾಂಗ್ ಆಗ್ಬಿಡುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಡೇಟ್ ನ ಕೊಡ್ತೀನಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ನನ್ನ ಚಾನಲ್ ನ ಶೇರ್ ಮಾಡಿ ಅಂತ ಹೇಳ್ತಾ ಲಾಗ್ ನ ಹೆಂಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.